ಈ ವಿಡಿಯೋ ನೋಡಿದ್ರಲ್ಲ ಆ ಥರ ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಕಾಪಿರೈಟ್ ಆಗಿರೋದ್ರಿಂದ ಈ ಒಂದು ವಿಡಿಯೋನ ನಾನು ಮ್ಯೂಟ್ ಮಾಡಿರ್ತೀನಿ. ಸೊ ನೀವು ಪೂರ್ತಿ ವಿಡಿಯೋನ ನೋಡಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಪೂರ್ತಿ ವಿಡಿಯೋನ ಕೊಟ್ಟಿರ್ತೀನಿ. ಸೊ ಹಾಗೆ ಈ ವಿಡಿಯೋಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸು ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಸೊ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅದೇ ರೀತಿ ಈ ವಿಡಿಯೋ ಮಾಡಲಿಕ್ಕೆ ಬೇಕಾದಂಥ ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ. ಸೊ ವೆಬ್ಸೈಟ್ ಲಿಂಕು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅಲೈಟ್ ಮೋಷನ್ ಪ್ರಿಸೆಟ್ನ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ಯುಟೋರಿಯಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಒಂದು ಟ್ಯುಟೋರಿಯಲ್ನ ನೋಡಿಬಿಟ್ಟು ನೀವು ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ವೆಬ್ಸೈಟ್ನಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂಥ ಎಲ್ಲ ಪ್ರಾಜೆಕ್ಟ್ಗಳು ನೋಡ್ಬೋದು ಈ ರೀತಿಯಾಗಿ ಇರುತ್ತವೆ. ಸೊ ಇವಾಗ ನೀವು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಲಾಸ್ಟ್ ಕೆಳಗಡೆ ಬಂದುಬಿಟ್ಟು ಬೀಟ್ ಮಾರ್ಕ್ ಸಾಂಗ್ ಕೊಟ್ಟಿರ್ತೀನಿ. ಹಾಗೆ ಅದ್ರ ಮೇಲ್ಗಡೆ ನಮ್ಮ ಚಾನಲ್ ಲೋಗೋ ಇರುತ್ತೆ. ಮತ್ತು ಅದೇ ರೀತಿ ಅದ್ರ ಮೇಲ್ಗಡೆ 0.4 ಸೆಕೆಂಡಿಂದ ನೋಡ್ಬೋದು ಈ ರೀತಿ ನಾನು ಬೀಟ್ ತಕ್ಕಂಗೆ, ಈ ರೀತಿ ಡೈಲಾಗ್ ತಕ್ಕಂಗೆ ಈ ರೀತಿ ಬೀಟ್ ಮಾರ್ಕ್ ಕೀಗಳನ್ನು ನಾನು ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ನಾನು ಇಲ್ಲಿ 31.01 ಸೆಕೆಂಡ್ ಇರುವಂಥ ಕೊನೆ ಬೀಟ್ ಮಾರ್ಕ್ ಕೀ ತನಕ ಈ ರೀತಿ ಬೀಟ್ ಮಾರ್ಕ್ ಸಾಂಗ್ ಮತ್ತು ಬೀಟ್ ಮಾರ್ಕ್ ಕೀಗಳು ಇರುತ್ತೆ. ಸೊ ನೆಕ್ಸ್ಟ್ ನೀವು ಇವಾಗ ಈ ರೀತಿ ಸ್ಕ್ರೋಲ್ ಮಾಡ್ತಾ ಇಲ್ಲಿ ನೋಡ್ಬೋದು 0.04 ಸೆಕೆಂಡ್ ಇರುವಂಥ ಬೀಟ್ ಮಾರ್ಕ್ ಕೀ ಇದೆಯಲ್ಲ. ಸೊ ಈ ಒಂದು ಬೀಟ್ ಮಾರ್ಕ್ ಕೀಗೆ ಬಂದುಬಿಟ್ಟು ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ಒಂದು ಫೋಟೋನ ಈ ಒಂದು ಬೀಟ್ ಮಾರ್ಕ್ ಕೀದಿಂದ 31 ಸೆಕೆಂಡ್ ಇರುವಂಥ ಕೊನೆ ಬೀಟ್ ಮಾರ್ಕ್ ಕೀ ತನಕ ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ಒಂದು ಫೋಟೋನ ಲಾಂಗ್ ಆಗಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಕೆಳಗಡೆ ಇರುವಂಥ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮಗೆ ಬೇಕಾಗಿರುವಂಥ ಫೋಟೋ ಇರುವಂಥ ಫೋಲ್ಡರ್ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಆ ಒಂದು ಫೋಟೋ ಜಸ್ಟ್ ಇಲ್ಲಿ 2.04 ಸೆಕೆಂಡ್ ತನಕ ಮಾತ್ರ ಈ ರೀತಿ ಆ ಒಂದು ಫೋಟೋ ಆ್ಯಡ್ ಆಗುತ್ತೆ. ಸೊ ಇವಾಗ ನೀವು ಈ ಒಂದು ಫೋಟೋನ ಇಲ್ಲಿ 31.01 ಸೆಕೆಂಡ್ ಇರುವಂಥ ಕೊನೆ ಬೀಟ್ ಮಾರ್ಕ್ ಕೀಗೆ ಬಂದುಬಿಟ್ಟು ಆ ಒಂದು ಫೋಟೋನ ಈ ಒಂದು ಕೊನೆ ಬೀಟ್ ಮಾರ್ಕ್ ಕೀ ತನಕ ಲಾಂಗ್ ಆಗಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರುವಂಥ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೋಡ್ಬೋದು ಈ ಒಂದು ಫೋಟೋ ಏನಿದೆಯಲ್ಲ ಇದು ಲಾಂಗ್ ಆಗಿ ಈ ರೀತಿ ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಲಾಸ್ಟ್ ಕೆಳಗಡೆ ಇರುವಂಥ ಶೇಕ್ ಆಫ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಈ ರೀತಿಯಾಗಿ ಗ್ರೀನ್ ಕಲರ್ ಲೇಯರ್ನ ಕೊಟ್ಟಿರ್ತೀನಿ. ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಇರುವಂಥ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಕಾಪಿ ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಈ ಒಂದು ಕಾಪಿ ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ಮತ್ತೆ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ನೆಕ್ಸ್ಟ್ ಇವಾಗ ಇಲ್ಲಿ ಆ್ಯಡ್ ಮಾಡಿರುವಂಥ ಫೋಟೋ ಇದೆಯಲ್ಲ, ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಇರುವಂಥ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿ ಈ ಒಂದು ಫೋಟೋಗೆ ಕ್ಲಿಯಾರಿಟಿ ಎಫೆಕ್ಟ್ ಆ್ಯಡ್ ಆಗುತ್ತೆ. ಹಾಗೆ ಇಲ್ಲಿ ಎಂಟಿ ಇರುವಂಥ ಏನು ಸ್ಪೇಸ್ ಇತ್ತಲ್ಲ ಆ ಒಂದು ಸ್ಪೇಸ್ ಕೂಡ ಎರೇಜ್ ಆಗುತ್ತೆ. ಸೊ ಈ ರೀತಿ ಎರೇಜ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇರುವಂಥ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ 3ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಿಮಗೆ ಫೋಟೋ ಯಾವ ರೀತಿ ಬೇಕೋ ಈ ರೀತಿಯಾಗಿ ಈ ಒಂದು ಫೋಟೋನ ಜೂಮ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೇಲ್ಗಡೆ ಇರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಫೋಟೋ ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ನಿಮಗೆ ಫೋಟೋ ಬೇಕಾದ ರೀತಿ ಈ ರೀತಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ಒಂದು ಫೋಟೋ ಇವಾಗ ಪರ್ಫೆಕ್ಟಾಗಿ ಈ ರೀತಿ ಆ್ಯಡ್ ಆಗಿದೆ. ಸೊ ಈ ರೀತಿ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಆಲ್ ಟೆಕ್ಸ್ಟ್ ಆ್ಯಂಡ್ 3D ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಒಂದು ಪ್ರಾಜೆಕ್ಟಲ್ಲಿ ಪೂರ್ತಿ ಮೇಲ್ಗಡೆ ಬಂದುಬಿಟ್ಟು ನಾನು 3D ಲೇಯರ್ನ ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ ಪೂರ್ತಿ ಕೆಳಗಡೆ ಈ ರೀತಿ ನೋಡ್ಬೋದು ಇಲ್ಲಿ ಡೈಲಾಗ್ ತಕ್ಕಂಗೆ ಈ ರೀತಿ ಕನ್ನಡ ನೋಡ್ಬೋದು ಈ ರೀತಿ ಟೆಕ್ಸ್ಟ್ ಇರುತ್ತೆ. ಸೊ ಎಲ್ಲ ಟೆಕ್ಸ್ಟ್ ಪೇಜ್ಗಳನ್ನು ಈ ರೀತಿಯಾಗಿ ಈ ಒಂದು ಪ್ರಾಜೆಕ್ಟ್ನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ನೀವು ಇವಾಗ ಇಲ್ಲಿರುವಂಥ ಎಲ್ಲ ಟೆಕ್ಸ್ಟ್ PNG ಮತ್ತು 3D ಲೇಯರ್ ಇದೆಲ್ಲ, ಸೊ ಎಲ್ಲನೂ ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ 3D ಪ್ರಾಜೆಕ್ಟ್ ಮುಂದ್ಗಡೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಆದ ನಂತರ ಉಳಿದಿರುವಂಥ ಎಲ್ಲ ಟೆಕ್ಸ್ಟ್ಗಳನ್ನು ಈ ರೀತಿಯಾಗಿ ಒಂದೊಂದಾಗಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲನೂ ಒಂದು ಬಿಡ್ದಂಗೆ ಈ ರೀತಿ ಎಲ್ಲ ಟೆಕ್ಸ್ಟ್ಗಳನ್ನು ಕರೆಕ್ಟಾಗಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲನೂ ಸೆಲೆಕ್ಟ್ ಆದ ನಂತರ ಇಲ್ಲಿ ಡಬಲ್ ಪ್ಲಸ್ ಬಾಕ್ಸ್ ಇದಿಲ್ಲ, ಸೊ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಕಾಪಿ 20 ಲೇಯರ್ಸ್ ಅನ್ನೋ ಆಪ್ಷನ್ ಇದೆ. ಸೊ ಈ ಒಂದು ಕಾಪಿ 20 ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ಇವಾಗ ಮೇಲ್ಗಡೆ ಇರುವಂಥ ಇಲ್ಲಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ 0.04 ಸೆಕೆಂಡ್ ಇರುವಂಥ ಬೀಟ್ ಮಾರ್ಕಿಗೆ ಬರುತ್ತೆ. ಸೊ ಬಂದಾದ ನಂತರ ಇಲ್ಲಿ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ 20 ಲೇಯರ್ಸ್ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ 3D ಲೇಯರು ಮತ್ತು ಎಲ್ಲ ಟೆಕ್ಸ್ಟ್ಗಳು ನೋಡ್ಬೋದು. ಈ ರೀತಿ ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ, ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆ್ಯಡ್ ಆಗಿದೆ. ಸೊ ಆ್ಯಡ್ ಆದ ನಂತರ ಇವಾಗ ಬರೀ 3D ಲೇಯರ್ ಏನಿದೆಯಲ್ಲ ಅದು ಮೂವ್ ಆಗೋದು ಮಾತ್ರ ಕಾಣ್ತಾ ಇದೆ. ಸೊ ಮತ್ತು ಇಲ್ಲಿ 3D ಲೇಯರ್ ಏನಿದೆ ಅದು ಪೂರ್ತಿ ಸ್ಕ್ರೀನ್ ತನಕ ಮೂವ್ ಆಗ್ತಾ ಇಲ್ಲ. ಸೊ ಅದನ್ನು ಯಾವ ರೀತಿ ಆನ್ ಮಾಡೋದಂದರೆ ಇಲ್ಲಿ ಕೆಳಗಡೆ ಕಾಣುವಂಥ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು 3D ಅನ್ನೋದು ಆಪ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ 3D ಏನಿದೆಯಲ್ಲ ಅದು ಲೇಯರು ಆನ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿ ಆನ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋ ಏನಿದೆಯಲ್ಲ ಅದು ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂಥ ಸೆಟ್ಟಿಂಗ್ ಪ್ರಕಾರ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ. ಹಾಗೆ ಇನ್ನೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.